So hello my dear friends, welcome to my YouTube channel Kiran Vlogs. ಇವತ್ತು ನಮ್ಮ ಬನಶಂಕರಿ 3rd stage 50 feet ರೋಡ್ ಹತ್ರ PS ಕಾಲೇಜ್ ಶ್ರೀನಗರ ಗಿರಿನಗರ ತುಂಬಾ ಹತ್ರ ಆಗುತ್ತೆ. ಸೊ ಅಲ್ಲಿಂದ ಒಂಚೂರು ಮುಂದೆ ಬಂದ್ರೆ ಸೂರಿಸ್ ಕಿಚನ್ ಸ್ಟಾರ್ಟ್ ಆಗಿ 6-7 ತಿಂಗಳು ಆಗ್ತಾ ಇದೆ. ನಾಟಿ ಶೈಲಿಯ ಒಂದು ಪ್ಯೂರ್ ನಾನ್ ವೆಜ್ ನಾಟಿ ಶೈಲಿಯ ಹೋಟೆಲ್. ಸೊ ಒಳಗೋಗ್ಬಿಡೋಣ, ಸೌಂಡ್ ಜಾಸ್ತಿ ಇದೆ. ಲ್ಯಾಂಡ್ ಮಾರ್ಕ್ ಬೇಕು ಅಂದರೆ ಕುಸುಮ ಹಾಸ್ಪಿಟಲ್ ಪಕ್ಕನೇ ಬರುತ್ತೆ. ಸೊ ಹಿಂದೆ ನೋಡ್ತಾ ಇರ್ಬೋದು ಅದೇ ಹಾಸ್ಪಿಟ್ಲು. ಸೊ ಅಲ್ಲಿಂದ ಪಕ್ಕದಲ್ಲೇ ನಿಮಗೆ ಈ ಒಂದು ಹೋಟೆಲ್ ಸಿಗುತ್ತೆ. ಸೊ ಲೆಟ್ಸ್ ಗೋ. ನಮಸ್ತೆ, ನಿಮ್ಮ ಹೆಸರು? ವಿನೋದ್. ಈಗ ಏನೇನು ಟ್ರೈ ಮಾಡಿದ್ರಿ, ಹೇಗಿತ್ತು ಟೇಸ್ಟ್? ದೋಸೆ ವಿತ್ ಚಿಕನ್ ಕರಿ. ಓಕೆ, ಬೆಸ್ಟ್ ಇನ್ ಟೇಸ್ಟ್. ನಿಮ್ಮ ಪರ್ಸನಲ್ ಫೇವರೇಟ್? ಪರ್ಸನಲ್ ಫೇವರೇಟ್. ಆ್ಯಂಡ್ ಚಿಕನ್ ದೊನೆ ಬಿರಿಯಾನಿ. ಇವಾಗ ಟ್ರೈ ಮಾಡ್ತಾ ಇರ್ತೀರ ಅಂತ ಹೇಳಿದ್ರಿ. ಫೈನ್, ಸೂಪರ್ ಟೇಸ್ಟ್. ಪ್ರೈಸು ಟೇಸ್ಟ್ ರೀಸನಬಲ್ ಆಗಿದೆ, ಚೆನ್ನಾಗಿದೆ. ಟೇಸ್ಟ್ ಮಾತ್ರ ಸೂಪರ್ ಆಗಿದೆ. ಪ್ರೈಸ್ಗಿಂತ ಟೇಸ್ಟ್ ಚೆನ್ನಾಗಿದೆ. ಆ್ಯಂಡ್ ಆಲ್ಸೋ ರೀಸನಬಲ್, ವೆರಿ ಗುಡ್. ಸೊ ಗೈಸ್, 50 feet ರೋಡು ಸೂರಿಸ್ ಕಿಚನ್ ಹತ್ರ ಬಂದಿದ್ದೀವಿ. ಇಂಟ್ರೋ ಎಲ್ಲ ಆಗಿದೆ. ಕಿಚನ್ ಹತ್ರ ಹೋಗಿದ್ದು ಕಿಚನ್ ಶಾರ್ಟ್ಸು, ಕೈಮಾ ಮೇಕಿಂಗು, ಬಿರಿಯಾನಿ ಮೇಕಿಂಗು, ಇಡ್ಲಿ ಇದೆಲ್ಲ ನೋಡಿದ್ವಿ. ಈಗ ಬ್ರೇಕ್ಫಾಸ್ಟ್ ನಾವು ಬಂದಿರೋದು 8-8:30 ಬಂದಿದ್ದೀವಿ. ಸೊ ಇಡ್ಲಿ ಚಿಕನ್ ಚಾಪ್ಸ್, ಇಡ್ಲಿ ಚಿಲ್ಲಿ ಚಿಕನ್ ಆ್ಯಂಡ್ ದಾಲ್ ತುಪ್ಪ ಕೂಡ ಇದೆ. ಇವರ ಸ್ಪೆಷಲ್ ದೋಸೆ. ಸೊ ನಾಟಿ ಸ್ಟೈಲಲ್ಲಿ ನಿಮಗೆ ಬ್ರೇಕ್ಫಾಸ್ಟ್ ಯೂಶಲಿ ಏನು ಇಡ್ಲಿ ಕಾಲ್ ಸೂಪ್ ಈ ಥರ ಸಿಗುತ್ತೆ. ದೋಸೆ ಸಿಕ್ಕಿದ್ರೆ ಎಕ್ಸ್ಟ್ರಾ ಬೋನಸ್ಸು. ಅದ್ರ ಜೊತೆ ಸಂಡೇ ಬಿರಿಯಾನಿ ಎಲ್ಲ ರೆಡಿ ಇರುತ್ತೆ. ಹಾಗೆ ಚಿಲ್ಲಿ ಚಿಕನ್, ಚಿಕನ್ ಚಾಪ್ಸ್, ಕಾಲ್ ಸೂಪು ಇದೆಲ್ಲ ರೆಡಿ ಇದೆ. ಒಂದು 11 ಗಂಟೆಗೆ ಲಂಚ್ ಕೂಡ ಸ್ಟಾರ್ಟ್ ಆಗುತ್ತೆ. ಇಲ್ಲಿರುವಂಥ ಕಾಂಬೋಸ್ ಏನೇನು ಬರುತ್ತೆ ಲಂಚು, ಅದು ಲಂಚಿಗೆ ಬಂದು ಮತ್ತೆ ವಿಸಿಟ್ ಮಾಡಿ, ಅದು ಕೂಡ ತೋರಿಸ್ತೀನಿ. ಈಗ ಒಂದು ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಇಲ್ಲಿಂದ ಹೊಡ್ತೀವಿ. ಹೊಸ ಪ್ಲೇಸ್ ಆಗಿರೋದ್ರಿಂದ ಸ್ಟಾರ್ಟ್ ಆಗಿ ಒಂದು 6-7 ಮಂತ್ಸ್ ಆಗಿದೆ. ಸೊ ಇಲ್ಲಿನ ಆ್ಯಂಬಿಯನ್ಸ್, ಇಲ್ಲಿನ ಜನದ ರೆಸ್ಪಾನ್ಸ್ ಎಲ್ಲವೂ ನೋಡಿ ನಿಮಗೆ ತಿಳಿಸ್ಕೊಡೋ ಒಂದು ಪ್ರಯತ್ನ. ಸೊ ಇನ್ಸ್ಟಾಗ್ರಾಮಲ್ಲಿ ಫುಡಿ ಬಾಸ್ ಸೂಪರ್ ಗುರು 2 ಪೇಜ್ ಇದೆ, ಅದು ಫಾಲೋ ಮಾಡ್ಕೊಳ್ಳಿ. ಈ ಥರ ಹೊಸ ಹೊಸ ಪ್ಲೇಸಸ್, ಸ್ಟ್ರೀಟ್ ಫುಡ್ಸ್, ಟ್ರಾವೆಲ್ ವಿಡಿಯೋಸ್ ಎಲ್ಲವೂ ಬರುತ್ತೆ. ಸೊ ಲೇಟ್ ಮಾಡಿದ್ರೆ ಟೇಸ್ಟ್ ಮಾಡೋಣ. ಬಿಸಿ ರೋಡ್ ಇದು, ಕನೆಕ್ಟಿಂಗ್ ರೋಡು. ಸೊ ಇಲ್ಲಿ PS ಕಾಲೇಜಿಂದ ಡೌನ್ ಬಂದರೆ ಲೈಕ್ ಆ್ಯಕ್ಚುಲಿ ಇಲ್ಲಿ ನೋಡಿದ್ರೆ ಒಂದು ರೆಸಿಡೆನ್ಷಿಯಲ್ ಏರಿಯಾ ಅನಿಸುತ್ತೆ, ಬಟ್ ಎಲ್ಲ ಏರಿಯಾನೂ ಕವರ್ ಮಾಡುವಂಥ ಒಂದು ರೋಡ್ ಇದು. ಬೆಂಗಳೂರು ವೆದರು ನಾವು ಎಕ್ಸ್ಪೆಕ್ಟೇ ಮಾಡೋಕ್ಕಾಗಲ್ಲ. ನಿನ್ನೆ ಆರಾಮಾಗಿ ಬಿಸಿಲು ಜೋರಾಗೇ ಇತ್ತು. ಇವತ್ತು ಸ್ಟಾರ್ಟ್ ಮಾಡ್ತಾ ಇದ್ರೇ ಬೆಳಗ್ಗೆನೇ ಮಳೆ. ಸೊ ಅದಕ್ಕೆ ಕಾಲ್ ಸೂಪು ಕ್ಲೀನಾಗಿ ಎಕ್ಸ್ಟ್ರಾ ಮಸಾಲೆ ಏನೂ ಹಾಕ್ತೀರಾ, ಖಾರವಾಗಿ ಬೊಂಬಾಟಾಗಿದೆ. ಇದಾದಮೇಲೆ ಇಡ್ಲಿ. ಈ ಪ್ಲೇಸ್ ಬಗ್ಗೆ ಹಲವಾರು ಜನ ಹೇಳಿದ್ರು, ಹೊಸದಾಗಿ ನಾಟಿ ಸ್ಟೈಲು ತುಂಬ ಚೆನ್ನಾಗಿದೆ, ಟ್ರೈ ಮಾಡಿ ಅಂತ. ಬಟ್ ನನ್ನ ಫಸ್ಟ್ ಬೈಟಲ್ಲಿ ಚಿಕನ್ ಚಾಪ್ಸಲ್ಲೇ ಗೊತ್ತಾಗುತ್ತೆ ನಿಮಗೆ. ಇದು ತುಂಬ ಜನ ಏನು ಮಾಡ್ತಾರೆ, ಈ ಕಡಲೆ ಪಪ್ಪು ಅಥವಾ ಕಡಲೆ ಹಿಟ್ಟು ಇನ್ನೂ ಏನೇನೋ ಮಿಕ್ಸ್ ಮಾಡಿಬಿಡ್ತಾರೆ. ಅದು ಟೇಸ್ಟು, ಟೆಕ್ಸ್ಚರು ಪ್ರತಿಯೊಂದು ಚೇಂಜ್ ಆಗುತ್ತೆ. ಇಡ್ಲಿಗೆ ಅಷ್ಟು ಕ್ಲೀನಾಗಿ ಒಂದು ಅಂಟ್ತಾ ಇದೆ ಗ್ರೇವಿ. ಚಿಕನ್ ಚಾಪ್ಸ್ ಕೊತ್ತಂಬರಿ, ಪುದೀನ ಫ್ಲೇವರು, ಖಾರ, ಉಪ್ಪು, ಬ್ಯಾಲೆನ್ಸು ಬೊಂಬಾಡ ಇದೆ. ಸೊ ಬೋಟಿ ಒಂದು ಟ್ರೈ ಮಾಡಿಬಿಟ್ರೆ ಹಿಂಗೆ ಮಸಾಲೆಗಳ ಕಾಂಬಿನೇಷನ್ನು, ಹಾಕಿರುವಂಥ ಹಸಿಮೆಣ್ಸಿನ್ಕಾಯಿಂದ ಹಿಡಿದು ವಾಶ್ ಮಾಡಿರೋದು ಕ್ಲೀನಾಗಿದ್ದೇನೆ ಅದು ಕರೆಕ್ಟಾಗಿ ಬರೋದು. ಪ್ರೈಸ್ ಈಗ ತುಂಬ ಜನ ಬರೀ ಸಂಡೇ ಮಾತ್ರ ಬ್ರೇಕ್ಫಾಸ್ಟ್ ಮಾಡ್ತಾರೆ. ಇಲ್ಲಿ ಇನ್ನೊಂದು ವಿಶೇಷತೆ ಏನಂದರೆ ಬುಧವಾರ, ಶುಕ್ರವಾರ, ಭಾನುವಾರ 3 ದಿನ ಅವೈಲೇಬಲ್ ಇರುತ್ತೆ. ಕಾಲ್ ಸೂಪು, ಇವಾಗ ನೀವು ಇಡ್ಲಿ, ದೋಸೆ ಏನೇ ನೋಡ್ತಾ ಇರೋ ಪ್ರತಿಯೊಂದು ಸಿಗುತ್ತೆ ಬುಧವಾರ, ಶುಕ್ರವಾರ, ಭಾನುವಾರ. ಸೊ 3 ದಿನನೂ ಖಂಡಿತ ಈಗ ಫ್ಯಾಮಿಲಿಯಲ್ಲಿ ದೊಡ್ಡವರು ಇರ್ಬೋದು, ಏಜ್ ಪರ್ಸನ್ಗೆ ಕಾಲ್ ಸೂಪ್ ಬೇಕಾಗುತ್ತೆ ಅಥವಾ ಇಡ್ಲಿ ಬೇಕಾಗುತ್ತೆ, ನೀವು ಟ್ರೈ ಮಾಡಿ. ಹಾಗೆ ಬಿರಿಯಾನಿ, ಮಟನ್ ಬಿರಿಯಾನಿ
ಒಳ್ಳೆ ಚರ್ಬಿ ಇರೋಂಥ ಪೀಸು ಆ್ಯಂಡ್ ರೈಸ್ ಬೆಂದಿರೋದು ನೋಡ್ಬೋದು ಉದ್ರುದ್ರಾಗಿ. ಇದಕ್ಕೆ ಸ್ಯಾಲೆಡ್ಸ್ ಎಲ್ಲ ಬರುತ್ತೆ, ಶೇರ್ವಾ ಬರುತ್ತೆ ಆ್ಯಂಡ್ ರೈತ ಕೂಡ ಬರುತ್ತೆ. ಸೊ ಕಾಂಬಿನೇಷನ್ನು ಅರ್ಧ ಮೊಟ್ಟೆ ಜೊತೆ ಬಿರಿಯಾನಿ, ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ. ಸೊ ಗೈಸ್ ಈಗ ಒಂದು ಸ್ಮಾಲ್ ಬ್ರೇಕ್ ಮತ್ತು ಲಂಚಲ್ಲಿ ಸಿಗ್ತೀನಿ. ಇದನ್ನು ಕ್ರೌಡ್ ಇದೆಲ್ಲ ತೋರಿಸ್ತೀನಿ. ಸೊ ನಿಮ್ಮ ಹೆಸರು? ವಿನಾಯಕ. ನಿನ್ನ ಹೆಸರು? ಗೋಕುಲ್. ಹೇಗಿದೆ ಚಿಕನ್ 65 ಕಬಾಬ್ ಬಿರಿಯಾನಿ ಎಲ್ಲ ಟ್ರೈ ಮಾಡೋಣ? ಇಷ್ಟ ಆಯ್ತಾ ಬಿರಿಯಾನಿ? ಚೆನ್ನಾಗಿದೆ. ಹೌದು. ನಿನಗೆ ಏನಿಸ್ತದೆ? ಇಷ್ಟ ಚೆನ್ನಾಗಿದೆ, ಹಂಗೆ ಕಾಂಬೋನು ಚೆನ್ನಾಗಿದೆ. ಸೊ ಫಸ್ಟ್ ಟೈಮ್ ಟ್ರೈ ಮಾಡ್ತಾರೆ, ಮುಂಚೆ ಮಾಡಿದ್ದೆ Second ಟ್ರೈ time. ಮಾಡ್ತಾರೆ. ನಿಮಗೆ ಓಕೆ ಚೆನ್ನಾಗಿದೆ, ನಾವು ಮುಂಚೆ ತಿಂದಿದ್ದೀವಿ, ಚೆನ್ನಾಗಿದೆ. ಇವ್ರು ಹೇಳಿದ್ರೆ ಇವ್ರಿಗೆ ಇಷ್ಟ ಆದರೆ ಎಲ್ರಿಗೂ ಇಷ್ಟ ಆಗುತ್ತೆ. ಥ್ಯಾಂಕ್ ಯು ಬ್ರದರ್. ನಿಮ್ಮ ಹೆಸರು? ನನ್ನ ಹೆಸರು ಮೋಹನ್ ಅಂತ. ನಾನು ಆ್ಯಕ್ಚುಲಿ ಇಲ್ಲೇ ಗಿರಿನಗರದಲ್ಲಿ ಸ್ಟೇ ಮಾಡೋದು. ನಮ್ಮ ಗಿರಿನಗರ ಏರಿಯಾದಲ್ಲಿ ನಾನ್ ವೆಜ್ ಹುಡುಕ್ಬೇಕು ಅಂದರೆ ಕಷ್ಟ. ಏರಿಯಾದಲ್ಲಿ ಆ ಏರಿಯಾದಲ್ಲಿ ಶ್ರೀನಗರ ಕಡೆನೇ ಬರಬೇಕು. ಬಟ್ ಈ ಲೈನಲ್ಲಿ ಬಂದಾಗ ಸುಮ್ಮನೆ ಎಲ್ಲ ಹೋಟೆಲ್ಗಳು ಶೋ ಆಫ್ ಮೆಜಾರಿಟಿ ಸುಮ್ಮನೆ ಬೋರ್ಡ್ಗಳು ಚೆನ್ನಾಗಿರ್ತವೆ, ಕಲರ್ಫುಲ್ ಕಾಣಿಸ್ತಾ ಇರ್ತವೆ, ಬಟ್ ಒಳಗಡೆ ಟೇಸ್ಟ್ ಕಮ್ಮಿ ಇರುತ್ತೆ. ಬಟ್ ನಾನು ಯಾವಾಗಲೂ ಆಫೀಸಿಂದ ನಾನು ಆನಂತರ ಸರ್ಕಲ್ ಕೆಲಸ ಮಾಡೋದು ಬಿಸ್ಕಾಮ್ ಆಫೀಸಲ್ಲಿ. ರೆಗ್ಯುಲರಾಗಿ ಇಲ್ಲಿ ಬರಬೇಕಾದ್ರೆ ಇಲ್ಲಿ ಪಾರ್ಕಿಂಗ್ ಇರಲ್ಲ ಅಂತ ಅಂದ್ಕೊಂಡಿದ್ದೆ. ಇವತ್ತು ಎಂಪೈರಲ್ಲಿ ಆರ್ಡ್ರ್ ಮಾಡಿದೆ, ಬಟ್ ಇವತ್ತೊಂದೇ ಇಲ್ಲಿ ಟೇಸ್ಟ್ ಮಾಡೋಣ ಅಂತ ಹೇಳಿ ಬಂದೆ. ಇಲ್ಲಿ ಕೈಮಾ ಉಂಡೆ ಮತ್ತು ಚಪಾತಿ ಪ್ಲಸ್ ಇನ್ನೊಂದು ಕಬಾಬ್ ಥರ ಲೈಕ್ ಡಿಫ್ರೆಂಟ್ ಕಬಾಬ್ ಕೊಟ್ಟು ಕ್ಷತ್ರಿಯ ಕಬಾಬ್ ಎಕ್ಸಲೆಂಟ್ ಆಗಿತ್ತು ಟೇಸ್ಟು. ಮತ್ತು ಯಾವುದೇ ರೀತಿ ಲೈಕ್ ಊಟ ಮಾಡ್ಬೇಕಾದ್ರೆ ಮನೇಲಿ ಊಟ ಮಾಡಿದಂಗೆ ಅನಿಸ್ತು. ಐ ಆಮ್ ವೆರಿ ಆನೆಸ್ಟ್ ಆಗಿ ಹೇಳ್ತಾ ಇದ್ದೀನಿ. ಇಲ್ಲಿ ತುಂಬ ಟೇಸ್ಟ್. ಆಮೇಲೆ ಬಿರಿಯಾನಿ ಲಾಸ್ಟ್ ತಿಂದೆ, ಆ್ಯಸ್ ಯೂಶುವಲ್ ಬಿರಿಯಾನಿ ಎಲ್ಲ ಥರನೇ ಇತ್ತು, ಬಟ್ ಊಟ ಮಾತ್ರ ಸಕ್ಕ ಟೇಸ್ಟ್ ಇತ್ತು. ಹೋಮ್ ಸ್ಟೈಲ್ ನೈಸ್. ವೆರಿ ಆನೆಸ್ಟ್. ಥ್ಯಾಂಕ್ ಯು. ಸೊ ನಿಮ್ಮ ಫ್ರೆಂಡ್ಸ್ಗೆ ಯಾರೇನು ಹೋಗ್ತಾ ಕರ್ಕೊಬರ್ತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು. ಸೊ ಗೈಸ್ ಮಾರ್ನಿಂಗ್ ಬ್ರೇಕ್ ಆದಮೇಲೆ ಮತ್ತೆ ಲಂಚಿಗೆ ಬಂದಿದ್ದೀವಿ. ಲಂಚಲ್ಲಿ ಒಂದು ಚಿಕನ್ ಕಾಂಬೋ 199ಗೆ ನಿಮಗೆ ಚಿಕನ್ ಬಿರಿಯಾನಿ ಬರುತ್ತೆ ವಿತ್ 2 ಪೀಸು ಆ್ಯಂಡ್ ಮೊಟ್ಟೆ. ಸೊ ಇಲ್ಲಿ ನೋಡ್ಬೋದು, ಅದು ಹಾಕಿರ್ತೀನಿ ನಾನು. ಹಾಗೆ ನಿಮಗೆ ಚಪಾತಿ ಆದರೂ ತೊಗೋಬೋದು, ಪರೋಟ ಆದರೂ ತೊಗೋಬೋದು. ಹಾಗೆ 2 ಪೀಸ್ ಕಬಾಬ್ ಬರುತ್ತೆ ಆ್ಯಂಡ್ 2 ಪೀಸ್ ಚಿಲ್ಲಿ ಚಿಕನ್, ಒಂದು ಕೂಲ್ ಡ್ರಿಂಕ್ಸ್ ಬರುತ್ತೆ, ಹಾಗೆ ರೈತಾ ಶೇರ್ವಾ. ಇಷ್ಟು ನಿಮಗೆ 199 ರುಪೀಸ್ಗೆ ಅವೈಲೇಬಲ್ ಇದೆ. ಒಂದು ಸೂಪರ್ ಕಾಂಬೋ. ಹೊಸ ಜಾಗ, ತುಂಬ ಜನಕ್ಕೆ ಇನ್ನೂ ತಿಳ್ಕೊತಾ ಇದ್ದಾರೆ, ಅಷ್ಟು ಐಡಿಯಾ ಇಲ್ಲ ಕಾಂಬೋಸ್ ಬಗ್ಗೆ ಆ್ಯಂಡ್ ಫುಡ್ ಬಗ್ಗೆ. ಕೈಮಾ ಸಂಡೇ ಸ್ಪೆಷಲ್. ಆ್ಯಂಡ್ ನಿಮಗೆ ನಾನು ಮಾರ್ನಿಂಗ್ ಬ್ರೇಕ್ಫಾಸ್ಟು ಇದೆಲ್ಲ ಹೇಳಿದ್ದೀನಿ. ವೆಡ್ನೆಸ್ಡೇ, ಫ್ರೈಡೇ, ಸಂಡೇ 3 ದಿನ ಸಿಗುತ್ತೆ. ಕ್ಷತ್ರಿಯ ಕಬಾಬ್, ಸೊ ಸ್ಪೆಷಲ್ ಕ್ಷತ್ರಿಯ ಕಬಾಬ್, ಹರಬರ ಚಿಕನ್ ಲೆಗ್ ಫ್ರೈ. ಸೊ ಇದು ಎರಡೂ ಇದು ಸಂಡೇ ಮಾತ್ರ ಸಿಗೋದು. ಇದೆಲ್ಲ ರೆಗ್ಯುಲರಾಗಿ ನಿಮಗೆ ಸಿಗುತ್ತೆ ಆ್ಯಂಡ್ ಕಾಂಬೋಸ್ ಕೂಡ ರೆಗ್ಯುಲರಾಗಿ ಸಿಗುತ್ತೆ. ಸೊ ಲೇಟ್ ಮಾಡಿದ್ರೆ ಟೇಸ್ಟ್ ಮಾಡೋಣ. ಹರಬರ ಚಿಕನ್ ಲೆಗ್, ಇದು ಅಲ್ಟಿಯರ್ ಇದೆ. ನಾನು ಟ್ರೈ ಮಾಡಿರೋದ್ರಲ್ಲ ಒನ್ ಆಫ್ ದ ಬೆಸ್ಟ್. ಹರಬರ ಲೆಗ್ ಪೀಸ್ ಫ್ರೈ, ಲೆಗ್ ಪೀಸ್ ಮಸಾಲ ಏನು ಬೇಕಾದ್ರೂ ಹೇಳ್ಬೋದು. ಕ್ಷತ್ರಿಯ ಕಬಾಬ್ ನಿಮ್ಗೆ ಗೊತ್ತಾಗುತ್ತೆ, ಗ್ರೀನ್ ಎಲ್ಲೋ ಒಂದು ಕೋಟ್ ಬರುತ್ತೆ, ಬಟ್ ಫ್ರೈ ಆಗಿರೋದು ನಮಗೆ ಆಲ್ಮೋಸ್ಟ್ ಒಂದು ಬ್ರೌನ್ ರೆಡ್ ಕಲರ್ ಬರುತ್ತೆ. ಬಿಸಿ ಬಿಸಿ ಕೈಮಾ ಉಂಡೆ,
ಬೆಳಗ್ಗೆ ಬಂದಾಗ ಕೈಮಾಗೆ ಮಸಾಲ ಹಾಕಿ ಅದು ಉಂಡೆ ಕಟ್ಟಿ ರೆಡಿ ಮಾಡಿರ್ತಾಯಿದ್ರು. ಈಗ ಲಂಚ್ಗೆ ಒಂದು 1 ಅವರಲ್ಲಿ ರೆಡಿಯಾಗಿ ಹೋಗುತ್ತೆ. ಸೊ ಇಷ್ಟು ಆ್ಯಂಡ್ ಆಲ್ಸೋ ಮಾರ್ನಿಂಗ್ ಬ್ರೇಕ್ಫಾಸ್ಟು ಇದೆಲ್ಲನೂ ಒಂದಕ್ಕಿಂತ ಒಂದು ಸೂಪರಾಗಿದೆ. ಟೇಸ್ಟ್ ವೈಸು ಎಕ್ಸ್ಪೆಕ್ಟ್ ಮಾಡಿದ್ದು ನಾನು ಒಂದು ರೇಂಜ್ ಆದರೆ ಇದು ನೆಕ್ಸ್ಟ್ ಲೆವೆಲಲ್ಲಿದೆ. ಜನದ ರಿವ್ಯೂ ಕೂಡ ಹಾಗೆ ಇದೆ. ನನ್ನ ಪರ್ಸ್ನಲ್ ಒಪಿನಿಯನ್ ಕೂಡ ಅಷ್ಟೇ, ವೆರಿ ಆನೆಸ್ಟ್ ರಿವ್ಯೂ. ಟೇಸ್ಟ್ ವೈಸ್ ನೀವು ಬಂದು ಟ್ರೈ ಮಾಡೋದು ನಿಮಗೆ ಗೊತ್ತಾಗುತ್ತೆ. ಸೊ ಡೂ ಟ್ರೈ. ಸೊ ಗೈಸ್, ಊಟ ಮುಗೀತು. ಸೊ ನೀವು ವಿಸಿಟ್ ಮಾಡಿ. ಸೂರೀಸ್ ಕಿಚನ್ ಹೆಸರು ಬೊಂಬಾಟಾಗಿದೆ, ಫುಡ್ ಅದಕ್ಕಿಂತ ಬೊಂಬಾಟಾಗಿದೆ. ಲೊಕೇಶನ್ನು ನಮ್ಮ PS ಕಾಲೇಜಿಂದ ಡೌನ್ ಬಂದರೆ 50 ಫೀಟ್ ರೋಡು ಇದು ಎಕ್ಸಾಕ್ಟ್ ಲೊಕೇಶನು. ಆ್ಯಂಡ್ ಕುಸುಮ ಹಾಸ್ಪಿಟಲ್ ಪಕ್ಕದಲ್ಲೇ ಬರುತ್ತೆ. ಗೂಗಲಲ್ಲಿ ಈಸಿಯಾಗಿ ಸಿಗುತ್ತೆ ಸೂರೀಸ್ ಕಿಚನ್ ಅಂತ ಹಾಕಿದ್ರೆ. ಸೊ ಈ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ಗಾಡಿ ಸೌಂಡ್ ಜಾಸ್ತಿ ಇದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಟೇಕ್ ಕೇರ್, ಲವ್ ಯು ಆಲ್, ಬಾಯ್.